ಹಲೋ ಗಾಯ್ಸ್, ಇವತ್ತು ಭಾರೀ ಗಾತ್ರದ ಕಿಂಗ್ ಕೋಬ್ರಾ ಸಂಕಪಾಳ ಹಾವು ಅಂತ ಹೇಳ್ಬೋದು. ಇದೊಂದು ಈ ಕೃಷಿಕರು ತೋಟಕ್ಕೆ ಬಳಸುವಂತಹ ಬಲೆ ಕಾಣ್ಬೋದು ನಿಮಗೆ. ಈ ಕಾಡು ಹಂದಿ ಇಂಥರ ಪ್ರಾಣಿಗಳಿಗೆಲ್ಲೊಂದು ಬಲೆ ಇಡ್ತಾರೆ, ಯಾವುದು ಬರದಾಗೆ ಕೃಷಿ ನಾಶವಾಗದಾಗೆ ಇಡುವಂತಹ ಬಲೆಗೆ ಸಿಲುಕಿಕೊಂಡು ಸರಿಸುಮಾರು 3-4 ಗಂಟೆ ಜೀವನ್ಮರಣದಲ್ಲಿ ಹೋರಾಡಿದಂತಹ ಹಾವು ಕೊನೆಗೂ ರಕ್ಷಣೆ ಸಿಕ್ತು. ನಮ್ಮ ಪಂದ್ಯದ ರಕ್ಷಣಾ ತಂಡ, ತಿಮ್ಮಪ್ಪ ಗೌಡ್ರು ಅವರ ತಂಡ ಅಲ್ಲಿಗೆ ಧಾವಿಸಿ ಸರಿಸುಮಾರು ಒಂದು 5 ನಿಮಿಷಗಳ ಕಾಲ ಬಲೆಯನ್ನು ಬಿಡಿಸಿ, ಉತ್ತಮವಾಗಿ ಬಿಡಿಸಿ, ತುಂಬ ನೋವೆಲ್ಲ ಆಗಿದೆ. ಆದರೆ ತುಂಬ ನೋವು ಅಂತೇಳಿದರೆ ತುಂಬ ಕಷ್ಟಪಟ್ಟು 1-2-3 ಸುತ್ತು ಬಲೆ ಎಡೆಗೆಲ್ಲ ಸಿಲುಕಿಕೊಂಡು ಅದನ್ನೆಲ್ಲ ತುಂಬ ಕ್ಲಿಯರಾಗಿ ತೆಗೆದು ದೂರದ ಊರಾದಂತಹ ಸರಿಸುಮಾರು 50 ಕಿಲೋಮೀಟರ್ ಆಚೆಗೆ ತೆಕ್ಕೊಂಡು ಹೋಗುವ ಒಂದು ಕಾರ್ಯವನ್ನು ಮಾಡಿದ್ದಾರೆ. ತುಂಬ ಗಾತ್ರ ಅಂತ ಹೇಳಿದರೆ ಸರಿಸುಮಾರು 12 ಫೀಟ್ ಉದ್ದದ, ತೂಕದಲ್ಲಿ ಒಂದು 9 kgಯಷ್ಟು ತೂಕ ಇರುವಂತಹ ಹಾವು. ತುಂಬ ವಿಷಕಾರಿ ಹಾವು. ಈ ಕಡೆ ಪ್ರದೇಶಕ್ಕೆಲ್ಲ ಬರುವುದು ತುಂಬ ಕಡಿಮೆ. ಆದರೂ ಹೇಗೆ ಬಂತು ಏನು ಗೊತ್ತಿಲ್ಲ, ಅದು ಎಲ್ಲಿಂದ ಬಂತು. ಪಕ್ಕದಲ್ಲಿಯೇ ಸ್ವಲ್ಪ ಕಾಡೆಲ್ಲ ಇದೆ, ಆದರೆ ನಿಮಗೆ ನೋಡ್ಬೋದು ತುಂಬ ಪೆಟ್ಟಾಗಿದೆ. ಆದರೆ ಬಲೆ ಬಿಡಿಸುವಾಗ ತುಂಬ ಖುಷಿಯಾಗಿದೆ ಅಂತ ಕಾಣ್ತದೆ ಹಾವಿಗೆ. ಅಷ್ಟು ಬಲೆ ಬಿಡಿಸುವಾಗ ಏನು ಸೈಲೆಂಟಾಗಿ ಇದ್ದು ತುಂಬ ನಮಗೆ ಬಿಡಿಸಲಿಕ್ಕೆ ಸಹಕಾರ ಮಾಡಿಕೊಟ್ಟಿದೆ ಹಾವು. ಇಲ್ಲದ್ರೆ ಆ ಥರ ಹಾವು ಅಲ್ಲ ಅದು. ನೀವೆಲ್ಲ ಕೇಳಿರ್ಬೋದು, ಸಂಕಪಾಲ ಹಾವು ಅಂತ ಹೇಳಿದರೆ, ಕಿಂಗ್ ಕೋಬ್ರಾ ಅಂತ ಹೇಳಿದರೆ ಮನುಷ್ಯನ ಎತ್ತರಕ್ಕಷ್ಟು ನಿಂತುಕೊಂಡು ಜಡೆಯನ್ನೆತ್ತಿ ಇಟ್ಟುಕೊಂಡು ಒಂದೇ ರಭಸಕ್ಕೆ ಒಡೆಯುವಂತಹ ಹಾವು ಅದು ಕಿಂಗ್ ಕೋಬ್ರಾ ಹಾವು. ಅದು ಈ ಕಡೆ ತುಂಬ ಕಡಿಮೆ. ಅದರಲ್ಲೂ 2-3 ಜಾತಿ ಇದೆ. ಒಂದು ಫುಲ್ಲು ಕಪ್ಪಾದಂತಹ ಕೋಬ್ರಾ ಹಾವಿದೆ, ಮತ್ತೊಂದು ಬಿಳಿ ಇದೆ. 2-3 ಜಾತಿ ಇದೆ. ತುಂಬ ವಿಷಕಾರಿಯಾದಂತಹ ಹಾವು. ಅದನ್ನು ತುಂಬ ಕ್ಲಿಯರಾಗಿ ರಕ್ಷಣೆಯನ್ನು ಮಾಡಿದ್ದಾರೆ ನಮ್ಮ ತಿಮ್ಮಪ್ಪ ಗೌಡ್ರವರ ತಂಡ. ಈ ತಂಡ ಇವತ್ತು ನಿನ್ನೆ ಹಾವು ಹಿಡಿಯುವುದಲ್ಲ. ತಿಮ್ಮಪ್ಪ ಗೌಡ್ರು ಅಂತ ಹೇಳಿದರೆ ಪಂದ್ಯದಲ್ಲಿ ಸರಿಸುಮಾರು 26-27 ವರ್ಷವಾಯಿತು ಹಾವು ಹಿಡಿಯುವುದು. ಸರಿಸುಮಾರು 100ಕ್ಕಿಂತಲೂ ಮೇಲೆ ಹಾವನ್ನು ಹಿಡಿದು ತುಂಬ ಸತತ ಪ್ರಯತ್ನದಿಂದ ಅವರೊಂದು ರಕ್ಷಣೆಯನ್ನು ಮಾಡಿದ್ದಾರೆ. ನಿಮಗೆ ಕಾಣ್ಬೋದು, ಉದ್ದ ನೋಡಿ. ಮತ್ತು ಈ ವಿಡಿಯೋವನ್ನು ಮುಂದಕ್ಕೆ ಶೇರ್ ಮಾಡಿ. ಯಾಕೆ ಅಪ್ಲೋಡ್ ಮಾಡೋದು ಅಂತ ಹೇಳಿದರೆ, ಈಗಿನ ಜನತೆಯ ಈ ಮಕ್ಕಳೆಲ್ಲ ಈ ಬಿಸಿಲಲ್ಲೆಲ್ಲ ಆಚೆ ಈಚೆ ಆಟ ಆಡುವಾಗ, ನೀರಿಗೆ ಇಳಿಯುವಾಗ ತುಂಬ ಕೇರ್ಫುಲ್ ಆಗಿರ್ಬೋದು. ನಿನ್ನೆ ಮೊನ್ನೆ ನೀರಿಗೆ ಇಳಿದು ಅಲ್ಲೂ ಸಾವೊಪ್ಪುವುದು. ಮತ್ತು ತುಂಬ ಬಿಸಿಲು ಅಂತ ಹೇಳಿದರೆ ಅಷ್ಟು ಬಿಸಿಲಿದೆ. ನಿಮ್ಮ ಮನೆಯಲ್ಲಾಗೇನೆ ಎಲ್ಲಿಯಾದರೂ ಅಂಗಳದಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಕೊಡಿ. ಹಾವುಗಳು ಇನ್ನಿತರ ಪಕ್ಷಿಗಳಿಗೆಲ್ಲ ಅದೊಂದು ಉಪಯುಕ್ತವಾಗ್ತದೆ, ಬಂದು ಕುಡಿದೋಗ್ತದೆ, ಅಷ್ಟು ಬಿಸಿಲಿದೆ. ಓಕೆ, ಬಾಯ್. ಎಲ್ಲರೂ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಮಾಡದವರು ಲೈಕ್ ಕೊಟ್ಟು ಪ್ರೋತ್ಸಾಹ ಕೊಡಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಜೊತೆ ಬರ್ತೇವೆ. ಇದು ಬಿಸಿಲೆಘಾಟಿ ಆಯಿತಾ, ನಾವು ಬಿಟ್ಟ ಸ್ಥಳ.